ಅಯ್ಯ ಭೀಮಕ್ಕ, ನಾನು ನಿನ್ನ ಮೊಮ್ಮಗಳನ್ನ ಏನೋ ಅಂದ್ಕೊಂಬಿಟ್ಟಿದ್ದವ. ಏನು ಚೆನ್ನಾಗಿ ಕಳೆ ತೆಗಿತಾಳೆ ನೋಡು, ಏನು ಚಮತ್ತಾಗಿ. ಬಿಡತ್ಲಾಗ ಆ ಲೈನಿಂದ ನೋಡು, ಅವಳೇ ಎಲ್ಲ ತಕ್ಕಂದು ಮತ್ತೆ ಹಿಂಗೆ ಎದ್ರಿ ಬಂದು ನನಗಾಗಲೇ. ಈ ಹುಡುಗಿ ಭಾಳ ಚೆನ್ನಾಗಿ ತೆಗಿತಾಳವು ನೋಡಿ, ಈ ಸಾಲು ಹಿಡ್ಕೊಂಡಾಳೆ. ಚೆನ್ನಾಗಿ ತೆಗಿತಾಳೆ, ಪರವಾಗಿಲ್ಲ. ತೆಗಿತಾಳೆ ಕಣೆ, ಹಂಗೇನಿಲ್ಲ. ನಮ್ಮ ಹೊಲಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ವಲ್ಲ ಅವಾಗ, ಏನನ ಬೀಜ ಹಾಕೋದು, ಯಾತನ ಶೇಂಗದ್ದು ಎಲ್ಲದು ಮಾಡ್ತಾಳೆ, ಹಂಗೇನಿಲ್ಲ, ಪರವಾಗಿಲ್ಲ. ಕಲ್ತಿದ್ದಾಳೆ ಒಂದು ತಕ್ಕ ಮಟ್ಟಿಗೆ. ಮತ್ತು ಅಡುಗೆ ಗಿಡಿಗೆ ಮಾಡೋದು, ಬಟ್ಟೆ ತೊಳೆಯೋದು ಇಂಥ ಕೆಲಸ ಅಂತ ಏನಲ್ಲವ, ಎಲ್ಲ ರೋಗಂತೂ ಕಾಪ್ರ ಕಲ್ತಲ್ಲ, ಮಗಳನ್ನ ಕಲ್ತಿದ್ದಾಳೆ. ಈಗ ಒಳ್ಳೆ ಮಳೆ, ರಾತ್ರೆಲ್ಲ ಹಿಡ್ಕೊಂತೈತೆ, ಹಗಲೆಲ್ಲ ಬಿಸಿಲು. ಯಾವ ಮೈಯೆಲ್ಲ ಬೆಂಕಿ ಆದಂಗೆ ಆಗ್ತೈತೆ ನೋಡುವ, ಅನಾಡಿ ಬಿಸಿಲು ಸುರಿತೈತಿ. ಏನು ಮಾಡೋದು, ನನಗಂತೂ ತಡ್ಕೊಳಕ್ಕಾಗ್ತಿಲ್ಲ ನೋಡಿ. ನಾನು ಮನೆ ಕುತ್ಕೊಂಡ್ಲಾರ್ದೆ ಸುಮ್ಮ ಬಂದೆ. ಇವತ್ತು ನೋಡಿರಿ ನಾಡಿ ಹಂಗೆ ಬೆಂಕಿ ಆಗೈತೆ ನೋಡಿ, ಜಳ ಅನ್ನೋದು. ಅನಾಡಿ ಬಿಸಿಲೈತೆ. ರಾತ್ರೆಲ್ಲ ಹಂಗೆ ಗುಡುಗು ಸಿಡ್ಲೋನಂಗೆ ಮಳೆ ಬಂತು. ಇವಾಗ ನೋಡಿರಿ ಹಗಲು ಹೊತ್ನಾಗ ಈ ನಾಡಿ ಬಿಸಿಲು ಸುರಿತೈತೆ. ಹೌದು, ನನಗೂ ತಡೆಯೋಕ್ಕಾಗ್ತಿಲ್ಲ ನೋಡಿ, ನಾಡಿ ಬಿಸಿಲು ಸುರಿತೈತೆ. ನನಗೆ ಭಾರಿ ಸುಸ್ತು, ನಿಶಕ್ತಿ, ನನ್ನ ಕೆಲಸನೇ ಮಾಡೋಕ್ಕಾಗಲ್ಲ. ಅವನಿಗೆ ಎಷ್ಟು ಹೇಳಿದೆ, ಅವನು ಅಪರೂಪದ ಮುಳ್ಳಂದಿ ಅಂಬನಿಗೆ ನನ್ನ ಮಾತೇ ಕೇಳಲ್ಲ ನೋಡು, ಕರ್ಕೊಂಬಂದ್ಬಿಟ್ಟ. ಈಗ ಅಯ್ಯೋ ಅನ್ನಂಗೆ ಆಗ್ತೈತಿ. ಅಲ್ಲ ಈಟತ್ತಾದ್ರೂ ಉಣ್ಣಕ್ಕೈತಿರಲಿಲ್ಲ ಅವನು, ಎಲ್ಲ ಹಾಳಾಗೋದ್ನಪ್ಪ. ಅಜ್ಜಿ ಏನೋ ಕೈ ಚುಚ್ಚುತ್ತು ಕಣಜ್ಜಿ, ಏನೋ ಇದು ಕಚ್ಚಿದಂಗೆ ಆಯ್ತು ಕಣಜ್ಜಿ ಕೈಗೆ. ಹೌದೇ, ಮುಳುಗಿಳಿತ್ತೇನೋ, ಎಲ್ಲ ಕೈ ಚುಚ್ಚಿರ್ಬೇಕೇನೋ. ಈಗ ಉಣ್ಣಕ್ಕೆ ಹೋಗ್ತೀವಲ್ಲ, ಅಲ್ಲಿ ನೋಡ್ತೀನಿ ಬಾ ಇಲ್ಲಿ. ಬರ್ರವ, ಎಲ್ಲರೂ ಗಡಗಡ ಊಟ ಮಾಡ್ಕೊಂಬರುವಂತ್ರಿ. ಅಲ್ಲ, ನಾನು ಆಗಲೇ ಹೇಳಿದ್ದೀನಿ, ನನಗೆ ಹುಷಾರಿಲ್ಲ ಕಣೋ, ಸುಸ್ತು ಅಂತ. ಇಟೊತ್ತಿಗೇನ ಬರೋದು ಉಣ್ಣಕ್ಕೆ ತಗೊಂಡು? ಒತ್ತೆ ಎಷ್ಟೊತ್ತಾಗೈತೆ, ಅವ್ರಿಗೆ ಇಟ್ಟಾನೆ ಜಲ್ದಿ ಬರೋಕ್ಕಾಗಲ್ಲೇನಲ್ಲೇ ತಿಪ್ಪಕ್ಕ. ಅದಕ್ಕೆ ಬೇಗ ಬಂದಿದ್ದೀನಿ. ನೀನು ಇಲ್ಲದೆಲ್ಲ ಬರೀ ಮಾತಾಡ್ಕೊಂತ ಕೂತ್ಕೊಂತೀನಿ. ಕೆಲಸ ಮಾಡ್ದೇವು ಬಿಟ್ಟು ಉಣ್ಣಕ್ಕೆ ಮಾತ್ರ ಕೇಳ್ತೀನಿ. ಬಾ ಈಗ ತಂದಿದ್ದೀನಿ, ಉಣ್ಣುವಂತೆ. ಏನಾಗ ಭಾರಿ ಟೈಮು, ಏನು ಈಗೊಂದು ರಾತ್ರಿ 10 ಗಂಟೆ ಆಗೈತೆ, ಈಗಿನ 1:15. ಅಷ್ಟಕ್ಕೆ ಇಷ್ಟೊಂದು ಮಾತಾಡ್ತೀಯಲ್ಲ. ಅಲ್ಲಿ ನೀರು ತಂದಿಟ್ಟಿದ್ದೀನಿ ನೋಡ್ರಿ, ಗಡಗಡ ಕೈ ತೊಗೊಂಬರ್ರಿ. ಹಂಗೆ ಅದ್ರಾಗೆ ತಟ್ಟೆ ಎಲ್ಲ ಇದಾವೆ ನೋಡ್ರಿ, ಹಾಕ್ಯಂತೂ ಊಟ ಮಾಡಿಬಿಡ್ರಿ. ಹೆಂಗೆ ಅಮ್ಮವ್ರು ಬರ್ಬೇಕಾಗಿತ್ತು, ಅವ್ರು ಯಾಕೋ ಬರಲಿಲ್ಲ. ನೀವೇ ಇಟ್ಕೊಂಡು ಊಟ ಮಾಡ್ರಿ. ಹಂಗೆ ನನಗೂ ತಟ್ಟಿಗೆ ಹಾಕ್ಕೊಡ್ರಿ, ಇತ್ಲಾಗ ಹೊಟ್ಟೆ ಉಂಟು ನಾನು. ಆಯ್ತಪ್ಪ, ನೀನು ಉಣ್ಣುವಂತೆ. ಅಲ್ಲ ಕಣ, ಬರೀ ನಮ್ಮ ಮೂವರನ್ನೇ ಕರ್ಕೊಂಬಂದಿದೆಯಲ್ಲ, ಇನ್ನೊಂದು 4 ಕಾಳು ಕರ್ಕೊಂಬರಕ್ಕಿಲ್ಲೇ. ಅನಾಡಿ ಕಳೆ ಐತೆ, ಹೆಂಗಾಕತ್ತಲ್ಲೇ ಜಲ್ದಿ ಆಗ್ಬೇಕಲ್ಲ ಕೆಲಸ. ಅಜ್ಜಿ ಕೈ ಭಾಳ ಇದು ಆಗ್ತೈತೆ ಅಜ್ಜಿ, ನೋವಾಗ್ತೈತೆ. ಮತ್ತೆ ಈಗ ಇಲ್ಲಿಂದ ಹಿಂಗೆ ಉರಿತೈತೆ ಅಜ್ಜಿ, ಫುಲ್ಲು ಕೈ ಉರಿತೈತೆ. ಅಲ್ಲೇ ಹೇಳ್ದಲ್ಲ, ಇಲ್ಲ ಏನಾಗೈತೆ ನೋಡ್ತೀನಿ. ಅಯ್ಯೋ, ಏನೋ ಕಚ್ಚಿರಂಗೈತೆ ಕಣ. ಏನು ಉರಿ ಹೊಡ್ತಾ ಏನೋ ಬರ್ತೈತೇನಮ್ಮ? ಕಣಜ್ಜಿ, ಫುಲ್ಲು ಉರಿ ಇದೆಲ್ಲ ಒಂಥರ ಜೋವು ಹಿಡ್ದಂಗಾಗಿ ಭಾಳ ನೋವು ಬರ್ತೈತೆ ಕಣಜ್ಜಿ. ತಡ್ಕೊಳಕ್ಕಾಗ್ತಿಲ್ಲ ನನಗೆ ಅಜ್ಜಿ, ತಡ್ಕೊಳಕ್ಕಾಗ್ತಿಲ್ಲ, ಭಾಳ ಉರಿ ನೋವು. ಪಾಪ ಹುಡುಗಿ ಅಲ್ಲೇ ಹೇಳ್ತು, ಏನೋ ಚುಚ್ಚಿದಂಗಾತು ಅಂತ. ಅಕ್ಕ, ಅದು ನೋಡಿದರೆ ಏನೋ ಚೋಳು ಕಚ್ಚಿರಂಗೈತೆ ಕಣೆ ಅಕ್ಕ. ಅದಕ್ಕೆ ಹುಡುಗಿ ಅವಾಗಿಂದ ಉರಿ ಹೊಡ್ತಾ ಅಂತಿದ್ದಾಳೆ. ಜಲ್ದಿ ಎತ್ಲ ಮನೆಗನ ಕರ್ಕೊಂಡು ಹೋಗವ, ಈ ಉರಿ ಬಿಸಿಲಿಗೂ ಅದಕ್ಕೂ. ಪಾಪ ಹುಡುಗಿ ಏನು ಗತಿ ಆಗ್ಬೇಕು. ಕಣೆ ತಿಪ್ಪಕ್ಕ, ಕರ್ಕೊಂಡು ಹೋಗ್ತೀನಿ ತಡಿ ಇಟ್ಲಾಗೆ. ಇನ್ನೇನು ಮಾಡೋಕ್ಕಾಗತ್ತೆ. ಹುಡುಗಿ ನಾನು ಹೇಳ್ದೆ ಬರಬೇಡ ಅಂತ, ಇವತ್ತು ಬಂದ್ಲು ನನ್ನ ಜೊತೆಗೆ. ಎಂಥ ಕೆಲಸ ಆಗ್ಬಿಡ್ತಲ್ಲ ಇವಾಗ. ಈ ಬಿಸಿಲಿಗೂ ಅದಕ್ಕೂ ಎಷ್ಟು ಬಂಧನ ಹಾಕತ್ತೋ ಏನೋ. ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಕತ್ತೋ, ಇಲ್ಲಿಂದ ನಡ್ಕೊಂಡು ಬೇರೆ ಹೋಗೋದು. ಜಲ್ದಿ ಹೋದನ ಹೋಗ್ಬೇಕು. ಹೋಗ್ತೀನಿ ತಡಿ, ಜಲ್ದಿ ಕರ್ಕೊಂಡತ್ಲಾಗ. ಏನಾಯ್ತಕ್ಕ? ಯಾಕೆ ನಿಮ್ಮ ಹುಡುಗಿ ಅಳುತ್ತಾಳೆ? ಚೇಳು ಕಚ್ಚತ್ ಕಣ. ಏನನ್ನ ಗಾಡಿ ಗಿಡಿ ತಂದಿದ್ದೀನ, ಎತ್ತಿನ ಗಾಡಿ ಏನಾನ ಹೊಡ್ಕೊಂಬಂದಿದ್ದೆ. ಆ ಹುಡುಗಿನ ಕರ್ಕೊಂಡು ಆ ಅಜ್ಜಿನ ಮತ್ತು ಮೊಮ್ಮಗಳನ್ನ ಹೋಗಿ ಅತ್ಲಾಗ ಊರ ಹತ್ತ ಬಿಟ್ಟಾನ ಬರೋಗಲೆ. ಅಯ್ಯೋ, ಹುಡುಗಿ ಆಗ್ಲಿಂದ ಹೊಳ್ತೈತೆ ಪಾಪ. ಹೌದೇ? ಅಯ್ಯೋ, ಏನು ಗಾಡಿ ಗಿಡಿ ಏನೂ ತಂದಿಲ್ಲ ಕಣಮ್ಮ. ನಾನು ಹಂಗೆ ಅಲ್ಲಿಂದ ಬುತ್ತಿ ಹೊತ್ಕೊಂಬಂದಿದ್ದೆ, ತಲೆ ಮೇಲೆ ಹೊತ್ಕೊಂಬಂದೆ ನೋಡು. ಅಲ್ಲಿಂದಲೂ ಬಿಸಿಲು ಬೇರೆ, ಏನು ಮಾಡೋದು. ಅಕ್ಕ, ನೀನು ಹೋಗಂಗಿದ್ರೆ ಈಗ ನಿಮ್ಮ ಮೊಮ್ಮಗಳು ಕರ್ಕೊಂಡು ಹೋಗಕ್ಕೆ ಜಲ್ದಿ ಅತ್ಲಾಗೆ ಮನೆಗೆ ಹೋದ್ರೆ ಏನೋ ಔಷಧಿನ ಹಾಕ್ಬೋದು. ಸರಿ ತಗೊಳಪ್ಪ, ಆತು. ನಾನು ಹಂಗಾರೆ ನಮ್ಮ ಹುಡುಗಿನ ಕರ್ಕೊಂಡು ಮನೆಗೆ ಹೋಗ್ತೀನಿ. ಹೆಂಗೆ ಕೂಲಿದು ನೋಡಪ್ಪ, ಏನು ಮಾಡ್ತೀಯ? ಮಾತಾಡಿ ನಿಮ್ಮ ಸಾವ್ಕಾರ ಕಡೆಗೆ. ಕೂಲಿ ಚಿಂತೆ ಬಿಡಕ್ಕ, ನಮ್ಮ ಸಾವ್ಕಾರಿಗೆ ಹೇಳಿದರೆ ಅಯ್ಯೋ ನಿಮ್ಮ ಮನೆ ಬಾಗಿಲಿಗೆ ಅವರೇ ತಂದು ಕೊಡ್ತಾರೆ. ನೀನೇನು ತಲೆ ಕೆಡ್ಸ್ಕೊಂಬೇಡ, ಹೋಗಿ ಕರ್ಕೊಂಡು ಹೋಗಿ ನೀನು.